ಶ್ರೀಯುತ ಭಟ್ಟಂಗಿ ಅಣ್ಣಾರವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಂಥ ಎಲ್ಲ ನನ್ನ ಗ್ರಾಮದ ಹಿರಿಯ ಬಂಧುಗಳೇ, ಇವತ್ತಿನ ದಿವಸ ಪೂಜ್ಯ ಎಸ್ ಕುರುಬರ್ ಪ್ರೊಫೆಸರ್ ಅವರ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಇಲ್ಲಿ ನಾವು ಸಂಘಟನೆ ಮಾಡಿದ್ದೀರಿ. ಇಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಕುರುಬರ್ ಸರು ನನಗೆ 1995ನೇ ಇಸ್ವಿಯಾಗಿಂದನ ಪರಿಚಯ. ಅವರು GSS ಒಳಗೆ ಪ್ರೊಫೆಸರ್ ಆಗಿದ್ದವರು. ಅಂದ್ರೆ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡ್ತಾಯಿದ್ರು, ಜೀವಶಾಸ್ತ್ರವನ್ನು ಕಲಿಸ್ತಾಯಿದ್ರು. ಜೀವಶಾಸ್ತ್ರವನ್ನು ಜೀವಿಗಳು ಹೆಂಗೆ ಬದುಕ್ತಾವ, ಅವ್ರ ಜೀವನ ಶೈಲಿ ಏನೈತಿ, ಅವ್ರ ಮೈ ಮೇಲೆ ಹೆಂಗೈತಿ, ಒಳಗೆ ಹೊಟ್ಟೆಯಾಗಿ ಹೆಂಗೈತಿ ಅನ್ನುವಂಥದ್ದನ್ನು ಬೋಧನೆ ಮಾಡುವಂಥವ್ರು. ವಿಜ್ಞಾನ ಬೋಧನೆ ಮಾಡುವಂಥವ್ರು ಅಂದ್ರೆ ಈ ಆಧ್ಯಾತ್ಮಿಕದೊಳಗೆ ಅವ್ರಿಗೆ ನಂಬಿಕೆ ಇರುವುದಿಲ್ಲ. ದೇವರು ದಿನರು ಅಂದ್ರೆ ನಂಬೋದಿಲ್ಲ. ಅವರು ವಿಜ್ಞಾನವನ್ನು ಕಲಿಸುವಂಥವ್ರು. ಈ ಮನುಷ್ಯ ಅಂತಂದ್ರೆ ಒಂದು ಜೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ ಅವರು. ಆ ಸ್ವಭಾವದವರು. ಅವರು ಒಮ್ಮಿನೊಮ್ಮಿಗೆ ಆಧ್ಯಾತ್ಮ ಚಿಂತಕರಾಗ್ತಾರೆ. ಅಂದ್ರೆ ಒಂದು ಕಾಲಘಟ್ಟದೊಳಗೆ ಒಬ್ಬರ ದರ್ಶನವಾದಾಗ ಒಂದು ಬದಲಾವಣೆ ಹೊಂದತಿ ಅಂತ ಒಂದು ಜೀವ ಅಂತ ಹೇಳ್ತತಿ ಅಲ್ಲಿ. ಅಂದ್ರೆ ಇಲ್ಲಿ ಕುರುಬರ್ ಸರಿಗೆ ಆತ್ಮಾನಂದ ಸದ್ಗುರುಗಳು ಏನು ಮಾಡಿದರು, ಅವರ ದರ್ಶನದಿಂದ, ಅವರ ಸಂಪರ್ಕದಿಂದ ಅವರು ಆಧ್ಯಾತ್ಮಕ್ಕಾಗಿ ಒಂದು ಬದಲಾವಣೆಯನ್ನು ಹೊಂದ್ತಾರೆ ಅನ್ನುವಂಥದ್ದಿಲ್ಲೇ ನಮಗೆ ತಿಳಿದು ಬರ್ತದೆ. ಅವರು ನಾವು 95ನೇ ಇಸ್ವಿಯಾಗ ಒಮ್ಮೆ ನಾನು ವೆಂಕಟಾಪುರದೊಳಗೆ ನೌಕರಿಗೆ ಎತ್ತಿದ್ದೆ. ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಒಂದು ನಮ್ಮ ಶಾಲೆ ಒಳಗೆ ಅಲ್ಲಿ ಸುತ್ತಮುತ್ತಲಿದ್ದಂಥ ಎಲ್ಲ ಶಾಲೆ ಒಂದು 50 ಜನ ಶಿಕ್ಷಕರಲ್ಲಿ ಕೂಡಿಸಿ ಒಂದು ದಿವಸ ಒಂದು ಟ್ರೈನಿಂಗು ಒಂದು ಕಾರ್ಯಕ್ರಮ ಅಂತ ಮಾಡಿದ್ದೀವಿ. ಅಲ್ಲಿ ನಮಗೊಬ್ಬರು ವಿಜ್ಞಾನ ವಿಷಯ ಶಿಕ್ಷಕರು ಬೇಕಾಗಿದ್ದರು. ಅವಾಗ GSSಗೆ ಹೋಗಿ ನಾವು ಹೋಗಿ ಅಲ್ಲಿ ಪ್ರಿನ್ಸಿಪಾಲ್ರಿಗೆ ಹೇಳಿ ಅವರನ್ನು ಒಪ್ಪಿಸ್ಕೊಂಡು ಕರ್ಕೊಂಡ್ಬಂದಿದ್ದೀವಿ. ಅವರು ಅಲ್ಲಿ ಬಂದು ನಮಗೆ ಏನು ಟ್ರೈನ್ ಕೊಡಬೇಕಾಗಿತ್ತಂದ್ರೆ ಒಂದು ಕಪ್ಪಿಯಲ್ಲಿ ಜಿಗಿದಾಡ್ತಿರ್ತಾವಲ್ಲ ರೋಡ್ನಾಗ, ಅಂಥ ಕಪ್ಪಿಯನ್ನು ಅದರ ಜೀವನ ಚರಿತ್ರೆ ಆಮೇಲೆ ಅದರ ರಚನೆಯನ್ನು ಹೇಳಬೇಕಾಗಿತ್ತವು. ರಚನೆ ಹೇಳ್ಬೇಕಂತಂದ್ರೆ ಆ ಕಪ್ಪಿಯನ್ನು ಕೊಯ್ದು ಅದ್ರ ಹೊಟ್ಟೆಯಾಗಿ ಏನೈತಿ, ಹೊಟ್ಟೆ ಅಂತಂದ್ರೆ ದೇಹದೊಳಗೆ ಏನೈತಿ, ಅದನ್ನೆಲ್ಲ ನಮಗವ್ರು ಕಲಿಸ್ಕೊಡ್ಬೇಕಾಗಿತ್ತು. ಅದನ್ನೆಲ್ಲ ಮಾಡಿದರು. ನಾವು ಒಂದು ದೊಡ್ಡ ಕಾರ್ಯಕ್ರಮ ಅಂತೇಳಿ ಮಧ್ಯಾಹ್ನ ಇಟ್ಕೊಂಡಿವಿ. ಅವರು ಬಂದರು, ಕಾರ್ಯಕ್ರಮ ಮುಗಿಸಿದ್ರಂತಲೇ ಅವ್ರು ಬರೋತಾರಂತ ಸುದ್ದಿ ಐತಿ. ಸುತ್ತಮುತ್ತಲು ಹಳ್ಳಿ ಮಂದಿ ಎಲ್ಲ ಒಂದಷ್ಟು ಮಂದಿ ಬಂದುಬಿಟ್ರಲ್ಲಿ. ಬೋಗೂರವರು, ವೆಂಕಟಾಪುರ, ಆಮೇಲೆ ಗುಳದಕೊಪ್ಪ, ಮುಂದೆ ತೇಗೂರು, ಹಳೆ ತೇಗೂರು, ಹಿಂಗೆ ಕಲ್ಲಾಪುರ, ಅಲ್ಲಿ ಅವರು ಒಂದು 50-60 ಮಂದಿ ಬಂದುಬಿಟ್ರು. ನಮಗೆ ವಿಚಿತ್ರ ಆತದು. ಯಾಕಂದ್ರೆ ಇಲ್ಲಿ ಒಬ್ಬರು ಸಾಮಾನ್ಯ ವಿಜ್ಞಾನ ಪ್ರೊಫೆಸರ್ ನಾವಿಲ್ಲಿ ಕರ್ಕೊಂಬಂದೇವಿ. ನಾವು ಯಾರಿಗೆ ಹೇಳಿಲ್ಲ, ಏನಿಲ್ಲ, ನಮ್ಮ ಕಾರ್ಯಕ್ರಮ ಇದು, ಅವ್ರು ಬರ್ತಾರಂದ್ರೆ ಇಷ್ಟೂರು ಮಂದಿಯೆಲ್ಲ ಯಾಕೆ ಬಂತಿಲ್ಲ ಅಂತ ನಮಗೆ ವಿಚಿತ್ರ ಆಯ್ತು. ನಾವೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಇವರು ಒಂದು ರೂಮ್ ಬೇಕಲ್ಲ ನನಗೆ ಅಂತಂದ್ರೆ ಅವರು ಒಂದು ರೂಮ್ ಬಾಜು ಒಂದು ಖಾಲಿ ರೂಮ್ ಕೊಟ್ಟಿವಿ ಅವ್ರಿಗೆ. ಅಲ್ಲಿ ಅವರೆಲ್ಲ ಬಂದಂಥವ್ರು ಅವ್ರ ಸಮಸ್ಯೆಗಳನ್ನು ಅವ್ರ ಮುಂದೆ ಹೇಳ್ಕೊಳಕತ್ತರು. ಅವ್ರ ಸಮಸ್ಯೆಗಳನ್ನು ಅವ್ರು ಪರಿಹಾರ ಮಾಡಕತ್ತರು. ಕೆಲವೊಬ್ಬರಿಗೆ ಅವರು ಮಂತ್ರಿಸಿದ ಅಂಗಾರ ಚೀಟ್ ಕೊಡಾಕತ್ತರು, ಏನೇನೇನೋ ಕೊಡಾಕತ್ತರು ಅವರು. ನಾವು ಕಿಟಕಿಯಾಗಿ ನಿಂತು ನೋಡಿದ್ದೀವಿ. ಇವರೇನು ಸೈನ್ಸ್ ಶಿಕ್ಷಕರು ಇವರು, ಇಂಥದ್ದೆಲ್ಲ ಯಾಕೆ ಮೂಢನಂಬಿಕೆಗಳು ಇವ್ರನ್ನ ಮಾಡಾಕತ್ತಾರ ಅಂತ ನಮಗೆ ಅನ್ನಿಸ್ತೆ ಅದು. ಆಮೇಲೆ ಕೆಲವು ದಿನಗಳಾದಮೇಲೆ ಬಂದಂಥವ್ರು ಕೇಳಿದ್ದೀವಿ ನಾವು, ಅಲ್ಲಿ ಊರನ್ನವ್ರು ಏನಿದೆಲ್ಲ ಅವ್ರ ಕಡೆ ಏನು ಮಾಡಿದ್ರಿ ಅಂತ ಮಾಡಿದ್ರಿ ಅಂದಾಗ ಅವಾಗ ನಮಗೆ ಅವರ ಹಿಂದೆ ಏನು ಇಂಥ ಒಂದು ಆಧ್ಯಾತ್ಮ ಚಿಂತಕರವರು ಹಿಂಗೆಲ್ಲ ಮಾಡ್ತಾರ ಅನ್ನುವಂಥದ್ದು ನಮಗೆ ಅವಾಗ ಗೊತ್ತಾಯಿತು. ಅವತ್ತಿಂದಲೂ ಸಹಿತ ನಾವು ಭಾಳ ಸಲ ಕೂಡಲಿಲ್ಲ. ಆಮೇಲೆ ಒಂದು 3-4 ಕಾರ್ಯಕ್ರಮದೊಳಗೆ ಅವ್ರಿಗೆ ನಮ್ಗೆ ಪ್ರವಚನವನ್ನು ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಅವರು ಆಧ್ಯಾತ್ಮಿಕ ಪರಿವರ್ತನೆ ಹೊಂದಿದ್ದಕ್ಕೆ ಒಂದು ಸಣ್ಣ ನಿದರ್ಶನ ಹೆಂಗಿರ್ತತಿ ಅನ್ನೋದು ನಾನು ಇಲ್ಲಿ ಹೇಳ್ತೀನಿ. ಒಮ್ಮೆ ಮಹಾಭಾರತ ಯುದ್ಧ ಮುಗೀತಂತ. ಮುಗಿದ ಮೇಲೆ ಕೌರವರೆಲ್ಲರೂ ತೀರಿ ಹೋಗಿರ್ತಾರೆ. ಪಾಂಡವರು ಸಹಿತ ಒಬ್ಬೊಬ್ಬರಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡ್ತಿರ್ತಾರೆ. ಆವಾಗ ಧರ್ಮರಾಯ ತನ್ನ ಜೀವವನ್ನು ತ್ಯಾಗ ಮಾಡ್ತಾನೆ. ತ್ಯಾಗ ಮಾಡಿದಾಗ ಅವನನ್ನು ಕರ್ಕೊಂಡು ಹೋಗೋಕೆ ಸ್ವರ್ಗದಿಂದ ದೇವತೆಗಳು ಬರ್ತಾರೆ, ದೇವದೂತರು ಬರ್ತಾರೆ. ಬಂದಾಗ ಏನಾಕೈತಿ ಅಂತ ಅವನ ಧರ್ಮರಾಯನನ್ನು ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೊಂಟ್ರಿ ನನ್ನ ಅಂತ ಕೇಳ್ತಾನವ ಧರ್ಮರಾಯ. ಇಲ್ಲ, ನಾ ಸ್ವರ್ಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಕ್ಕೇವಿ ಅಂತೆ.
ಸ್ವರ್ಗ ಅಂದ್ರೆ ಏನು ಅನ್ನುವಂಥದ್ದು ಧರ್ಮರಾಯನಿಗೆ ಕಲ್ಪನೆ ಇರ್ತೈತಿ. ಇಲ್ಲ ನಾ ಸ್ವರ್ಗ ನನಗೆ ಗೊತ್ತೈತಿ ಹೆಂಗೆ ಇರ್ತೈತಿ ಅನ್ನೋದು, ನನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ. ಯಾರು? ಧರ್ಮರಾಯ ಹೇಳ್ತಾನೆ. ಅವಾಗ ಧರ್ಮರಾಯ ನರಕಕ್ಕೆ ಕರ್ಕೊಂಡು ಹೋಗ್ರಿ ಅಂತಂದಾಗ